ಹೆಲೋ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ಕೆಲವೊಂದು ಹೆಲ್ತ್ ಟಿಪ್ಸ್ಗಳು. ಸ್ವಚ್ಛವಾದ ಪಾರಿಜಾತದ ಎಲೆಗಳಿಂದ ತೆಗೆದ 1-2 ಚಮಚ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪ ಸೇರಿಸಿ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ದಿನಕ್ಕೆ 3 ಬಾರಿ ಊಟಕ್ಕೆ ಮೊದಲು ಸೇವಿಸುತ್ತಾ ಬಂದರೆ ಮಲೇರಿಯಾ ಜ್ವರ ನಿಯಂತ್ರಣಕ್ಕೆ ಬರುತ್ತದೆ. ಹೊನ್ನೆ ಮರದ ಅಂಟನ್ನು ನೋವಿರುವ ಹಲ್ಲಿನ ಮೇಲೆ ಸ್ವಲ್ಪ ಕಾಲ ಇಟ್ಟರೆ ಹಲ್ಲು ನೋವು ದೂರವಾಗುತ್ತದೆ. ಗಟ್ಟಿಯಾದ ಜೀರಿಗೆ ಕಷಾಯವನ್ನು ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ಮೂತ್ರ ಸಂಬಂಧಿ ರೋಗಗಳು ದೂರವಾಗುತ್ತದೆ. ಮಾವಿನ ಮರದ ತೊಗಟೆಯನ್ನು ಮೊಸರಿನಲ್ಲಿ ಅರೆದು ಹೊಕ್ಕುಳಿನ ಸುತ್ತಲೂ ಲೇಪಿಸಿದರೆ ಸ್ವಲ್ಪ ಹೊತ್ತಿಗೆ ಅಜೀರ್ಣದ ಭೇದಿ ನಿಲ್ಲುತ್ತದೆ. ನವಿಲುಗರಿಯ ಕಡ್ಡಿ ಮತ್ತು ನಿಂಬೆಹಣ್ಣಿನ ಸಿಪ್ಪೆಯನ್ನು ಸುಟ್ಟು ಬೂದಿಯಾಗಿಸಬೇಕು. ಆ ಬೂದಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಆಗಾಗ ಸೇವಿಸುತ್ತಾ ಬಂದರೆ ವಾಂತಿ ಬೇಗ ನಿಲ್ಲುತ್ತದೆ. ಎಳ್ಳನ್ನು ಚೆನ್ನಾಗಿ ಅರೆದು ಗೋಲಿ ಗಾತ್ರದಷ್ಟು ಬೆಣ್ಣೆಯೊಂದಿಗೆ ಸೇರಿಸಿ ಸೇವಿಸುತ್ತಾ ಬಂದರೆ ರಕ್ತಭೇದಿ ನಿಲ್ಲುತ್ತದೆ. ಅವರೆ ಎಲೆಯ ರಸವನ್ನು ಒಂದು ಸಣ್ಣ ಬಟ್ಟೆಯಲ್ಲಿ ಹಾಕಿ ಆ ಬಟ್ಟೆಯನ್ನು ಹಣೆಯ ಮೇಲೆ ಕಟ್ಟಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ತಲೆಭಾರ ಮತ್ತು ತಲೆನೋವು ಗುಣವಾಗುತ್ತದೆ. ಪರಂಗಿ ಹಣ್ಣಿನ ಬೀಜದೊಂದಿಗೆ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಸೇವಿಸುತ್ತಾ ಬಂದರೆ ಹೊಟ್ಟೆಯಲ್ಲಿನ ಜಂತುಹುಳಗಳ ಉಪದ್ರವ ಮರೆಯಾಗುತ್ತದೆ. ಸ್ವಲ್ಪ ಮೆತ್ತೆಯನ್ನು ಬಾಯಿಗೆ ಹಾಕಿಕೊಂಡು ಸ್ವಲ್ಪ ಗಟ್ಟಿ ಮೊಸರನ್ನು ಅದರೊಂದಿಗೆ ಸೇರಿಸಿ ಕುಡಿಯಬೇಕು. ಆಮಶಂಕೆ ಪ್ರಾರಂಭವಾದ ಕೂಡಲೇ ಹೀಗೆ ಮಾಡುವುದರಿಂದ ಗುಣವಾಗುತ್ತದೆ. ಎಳ್ಳೆಣ್ಣೆಯನ್ನು ಕಣ್ಣಿನ ರೆಪ್ಪೆಯ ಮೇಲೆ ಸವರಿದರೆ ಮತ್ತು ಕಣ್ಣಂಚಿಗೆ ಹಚ್ಚಿಕೊಂಡರೆ ಅತಿ ಉಷ್ಣದ ಕಣ್ಣು ನೋವು ನೀಗುತ್ತದೆ. 1 ಹಿಡಿಯಷ್ಟು ಬಸಳೆ ಸೊಪ್ಪನ್ನು ಶುದ್ಧವಾಗಿಸಿ ಚೆನ್ನಾಗಿ ಅರೆದು 1 ಲೋಟ ಹಸುವಿನ ಹಾಲಿನೊಂದಿಗೆ ಬೆರೆಸಿ ಬೆಳಗಿನ ಹೊತ್ತು ಕುಡಿಯುತ್ತಾ ಬಂದರೆ 4-5 ದಿನಗಳಲ್ಲಿ ಬಾಣಂತಿಯರಲ್ಲಿ ಎದೆಹಾಲು ಹೆಚ್ಚಾಗಿ ವೃದ್ಧಿಯಾಗುತ್ತದೆ. ಬೆಳ್ಳುಳ್ಳಿಯನ್ನು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸುತ್ತಾ ಬಂದರೆ ಸಂಧಿವಾತ ದೂರವಾಗುತ್ತದೆ. ಊಟ ಮಾಡುವುದಕ್ಕೆ ಅರ್ಧ ಗಂಟೆ ಮೊದಲು ಎಲಡಿಕೆಯನ್ನು ಜಗಿದು ತಿಂದರೆ ಹಸಿವು ಹೆಚ್ಚಾಗುತ್ತದೆ. ಬದನೆಕಾಯಿಯನ್ನು ಆಹಾರದಲ್ಲಿ ಸೇರಿಸಿ ಸೇವಿಸುವುದರಿಂದ ಪಿತ್ತ ಮತ್ತು ಕಫ ನೀಗುತ್ತಾದರೂ ಕಜ್ಜಿ ಮುಂತಾದ ಚರ್ಮರೋಗ ಹೊಂದಿರುವವರು ಬದನೆಕಾಯಿಯನ್ನು ಆಹಾರವೊಂದಿಗೆ ಹೆಚ್ಚಾಗಿ ಸೇವಿಸಬಾರದು. ಸಾಸಿವೆ ಬಹಳ ಸಣ್ಣ ಆಹಾರ ಪದಾರ್ಥವಾದರೂ ಅದರಲ್ಲಿ ಹೆಚ್ಚಿನ ಕೆಡುಕಿನ ಅಂಶಗಳು ಅಡಗಿವೆ. ಸಾಸಿವೆಯ ಹೆಚ್ಚಿನ ಬಳಕೆಯಿಂದ ರಕ್ತದೊತ್ತಡ ಮತ್ತು ಕರುಳಿನ ತೊಂದರೆಗಳು ಬರುತ್ತದೆ. ಮೂಲಂಗಿಯನ್ನು ರುಬ್ಬಿ ಅದರ ರಸವನ್ನು ತೆಗೆದು ಪ್ರತಿದಿನವೂ ಬೆಳಿಗ್ಗೆ 6 ಚಹಾ ಚಮಚದಷ್ಟು ಸೇವಿಸುತ್ತಾ ಬಂದರೆ ಮೂತ್ರ ಸಂಬಂಧಿ ತೊಂದರೆಗಳು ನೀಗುತ್ತದೆ. ಅರ್ಧ ಲೋಟದಷ್ಟು ಹಾಲಿಗೆ 1 ಚಮಚದಷ್ಟು ಓಮವನ್ನು ಸೇರಿಸಿ ಬಿಸಿ ಮಾಡಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಆರಲು ಬಿಡಬೇಕು. ಈ ಹಾಲನ್ನು ದಿನಕ್ಕೆ 2 ಬಾರಿ ಕುಡಿಯುತ್ತಾ ಬಂದರೆ ಗಂಟಲಿನಲ್ಲಿ ಹಿಡಿದ ಥಂಡಿ ದೂರವಾಗುತ್ತದೆ. ಹಾಲಿನಲ್ಲಿ ಕೊನೆಯದಾಗಿ ಉಳಿಯುವ ಓಮದ ಕಾಳುಗಳನ್ನು ಜಗಿದು ತಿನ್ನಬೇಕು. ಕೀರೆ ಸೊಪ್ಪಿನೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ ಕಾಳುಗಳನ್ನು ಸೇರಿಸಿ ಹುಣಸೆ ಹಣ್ಣನ್ನು ಸೇರಿಸದೆ ಅಡಿಗೆ ಮಾಡಿ ತಿಂದರೆ ವಾಯು ತೊಂದರೆಗಳು ನೀಗುತ್ತದೆ. ಹಲ್ಲು ನೋವು ಮತ್ತು ವಾಯು ತೊಂದರೆಗಳನ್ನು ನೀಗಿಸುವಂಥ ತರಕಾರಿ ಎಂದರೆ ಬದನೆಕಾಯಿ. ನುಗ್ಗೆ ಹೂವಿನಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತದೆ. ಹುಳಗಳಿಲ್ಲದ ಹೂಗಳನ್ನು ಮಾತ್ರ ಆರಿಸಿಕೊಂಡು ಹೂವಿನ ಸಮಪ್ರಮಾಣದಷ್ಟು ತೊಗರಿಬೇಳೆಗಳನ್ನು ಸೇರಿಸಿ ಬೇಯಿಸಿ ಮಧ್ಯಾಹ್ನದ ಊಟದೊಂದಿಗೆ 21 ದಿನಗಳ ಕಾಲ ಸೇವಿಸಿದರೆ ಉತ್ತಮ ಆರೋಗ್ಯವು ಉಂಟಾಗುತ್ತದೆ. ಅತ್ತಿ ಮರದ ಕಾಂಡದಿಂದ ಲಭಿಸುವ ಹಾಲಿನೊಂದಿಗೆ ಸಮ ಪ್ರಮಾಣದಲ್ಲಿ ಬೆಣ್ಣೆಯನ್ನು ಸೇರಿಸಿ ಸೇವಿಸುತ್ತಾ ಬಂದರೆ ರಕ್ತಭೇದಿ ಬೇಗನೆ ಗುಣವಾಗುತ್ತದೆ. ದೊಡ್ಡ ಗಾತ್ರದ 2 ನಿಂಬೆಹಣ್ಣುಗಳ ರಸವನ್ನು 2 ಲೀಟರ್ನಷ್ಟು ನೀರಿನಲ್ಲಿ ಹಿಂಡಿ ಮಡಿಕೆಯೊಳಗೆ ಹಾಕಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸಿ ಆ ನೀರನ್ನು ಮಲೇರಿಯಾ ರೋಗಿಗೆ ಕುಡಿಸುತ್ತಾ ಬಂದರೆ ನಿಶಕ್ತಿ ಕಡಿಮೆಯಾಗುತ್ತದೆ. ನಿಂಬೆಹಣ್ಣಿನ ರಸವನ್ನು ತೆಗೆದು ಅದರಲ್ಲಿ ಒಣಶುಂಠಿ, ಇಂದುಪ್ಪು ಮುಂತಾದವುಗಳ ಪುಡಿಯನ್ನು ಸೇರಿಸಿ ಸೇವಿಸುತ್ತಾ ಬಂದರೆ ಮಲಬದ್ಧತೆ ನೀಗುತ್ತದೆ. ಸ್ವಲ್ಪ ಕರಿಬೇವಿನ ಎಲೆಗೆ 4-5 ಮೆಣಸನ್ನು ಸೇರಿಸಿ ತುಪ್ಪದಲ್ಲಿ ಹುರಿದು ಬಿಸಿ ನೀರಿನಲ್ಲಿ ಅರೆದು ಮಕ್ಕಳು ಸ್ನಾನ ಮಾಡಿದ ನಂತರ ತಿನ್ನಲು ಕೊಟ್ಟರೆ ಅವರ ಮಂದವಾಗಿದ್ದ ಹೊಟ್ಟೆ ಸರಿ ಹೋಗುತ್ತದೆ. ಅಲ್ಲದೆ ಹಸಿವೆಯೂ ಹೆಚ್ಚಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.